ಈ ರೀತಿಯಲ್ಲಿ ಬರುತ್ತೆ ಬಟ್ಟೆ. ಇದು ಬಟ್ಟೆಯಲ್ಲೇ ಸುತ್ತೋದು. ಈಗ ಮಾಡು ಸಂಜೆ ಸಾಯಂಕಾಲದವರೆಗೂ ಹಾಗೆ ಕಡಕ್ ಗರಿಗೆ ತಿಲ್ಲದ ಬೆತ್ತಗಾಗ್ಬಿಡುತ್ತೆ. ಇಷ್ಟು ಹದ ಇರಬೇಕು, ಫುಲ್ಲು ಅಳಕಿರ್ಬಾರ್ದು, ನೀರು ತರ. ಹಂಗೆ ಮಾಡ್ಕೊಬೇಕು. ಈ ತರ ಸುರುಳಿ 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 2 ಸುತ್ತಕ್ಕೂ ಅದೇ ಹಾಗೆ ವಾಪಸ್ ತಿರುಗುತ್ತೆ, ಟರ್ನ್ ಆಗುತ್ತೆ. ಜಾಂಗೀರ್, ಇದೇ ಜಾಂಗೀರ್. ಇಮರ್ತಿ ಜಾಂಗೀರ್ ಚಿತ್ತಾರ ಆಕಾಶದಲ್ಲಿ ಮುಳ್ದಂಗಿದೆ. ಡಿಸೈನ್ ಕೂಡ ಪರ್ಫೆಕ್ಷನ್. ಹೌದು. ಅಬ್ಬಾ, ಸುತ್ತು ಸುರುಳಿ ಪಾಕ ಹಿಡ್ಕೊಂಡಿರೋದು ಒಂದ್ ಕಡೆ ಆದ್ರೆ ಆ ಕ್ರಿಸ್ಪಿನೆಸ್ ಇನ್ನೊಂದ್ ಕಡೆ. ಎರಡೂ ಬ್ಯಾಲೆನ್ಸ್. ತೂಕ ಏನ್ ತೂಕ ಇದೆ ಅಂದ್ರೆ ಇದ್ದು ರುಚಿ ಪಾಕ ಎಳಿಬೇಕು, ಹಾಕೊಂಡಿರ್ಬೇಕು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಮನೆ ಮನೆ ರಸದೂಟ. ಇಲ್ಲಿ ವಿಶೇಷವಾದದ್ದು, ವಿಭಿನ್ನವಾದದ್ದು, ಎಲ್ಲೂ ಸಿಗದೇ ಇರೋದು ಕೆಲವೊಂದ್ಸಲ ಸಿಗುತ್ತೆ ನಮಗೆ. ನಾನು ಎಷ್ಟು ಟ್ರೈ ಮಾಡಿದೆ. ಈ ಮದುವೆ ಮನೆಯಲ್ಲಿ ಸಿಗೋ ಜಾಂಗೀರ್ ಎಂಥ ಅದ್ಭುತ ರೀ. ಪರ್ಷಿಯನ್ನಲ್ಲಿ ಇದು ಹುಟ್ಟಿದ್ದು. ಸರ್ ಬಂದ್ಬಿಟ್ರಿ, ನಮಸ್ಕಾರ. ನೋಡಿ ಬಂದೇ ಬಿಟ್ರು. ಗೋಪಾಲ್ ಕೃಷ್ಣ ಅವ್ರ ಕಿಚನ್ ಹತ್ತಿದ್ವಿ ನಾವು. ಸರ್ ಇದು ಈ ಪರ್ಷಿಯನ್ ಮೂಲ ಇದೆ. ಹೌದು. ಇಮರ್ತಿ ಅಂತ ಹೇಳ್ತಿದ್ರು, ಹಂಗೆ ಜಾಂಗೀರಿ ಅಂತ ಆಯ್ತು. ಇಮರ್ತಿ ಅಂತ ಇದೆ. ಇಮರ್ತಿ ಅಂದ್ರೆ ಒಂದೇ ಸುತ್ತಲ್ಲಿ ಬರೋದು. ಈಗ ಅದೇ ಸೇಪ್ ಹೋಗಿ ದೊಡ್ಡದಾಗಿ ಜಾಂಗೀರ್ ಆಗಿದೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬಂದು ಸೇರ್ಕೊಂಡಿದೆ. ಸೌತ್ ಇಂಡಿಯಾದಲ್ಲಿ ಇದು ಒಂದು ಮೆಜೆಸ್ಟಿಕ್ ಅಂತಾರಲ್ಲ, ಹಂಗೆ ಇದು ರಾಜಭಕ್ಷ. ರಾಜಭಕ್ಷದ ಒಂದು ರೆಸಿಪಿ ಅಂದ್ರೆ ಸ್ವೀಟ್ಗಳೇ ಇವೆಲ್ಲ. ಆಮೇಲೆ ಸುಲಭ ಅಲ್ಲ, ಅದಕ್ಕೊಂದು ನಿಮ್ಗೆ ಇದು ಬೇಕು, ಮಾಡುವುದು ಒಂದು ಹದ, ಅದ್ರ ಮೆಥಡ್ ಇದ್ರೆ ಒಂದು ಸುತ್ತುದೇ ಒಂದು ಇದು. ಹೌದೌದು, ಕಲೆ ಇರಬೇಕು. ಸೊ ಆ ಒಂದು ಎಕ್ಸ್ಪರ್ಟೀಸ್ ಅಂತಾರಲ್ಲ, ಇವರ ಒಂದು ಕುಶಲತೆ, ಅದನ್ನ ನೋಡೋ ಭಾಗ್ಯ ಇವತ್ತು. ಬನ್ನಿ ಎಲ್ಲರೂ ಸೇರಿ ನೋಡ್ಬಿಡೋಣ. ಬನ್ನಿ ಸರ್. ಸರ್, SGK ಕೇಟರಿಂಗ್ ನಿಮ್ಮ ಶೈಲಿಯಲ್ಲಿ ಜಾಂಗೀರ್. ಇದು ಜಾಂಗೀರ್ ಅಂದ್ರೆ ಯಾರು ಗೊತ್ತಿಲ್ಲದೇ ಇಲ್ಲ. ಇದೊಂದು ಒಳ್ಳೆ ಸ್ವೀಟು, ಹಳೆ ಕಾಲದ ಸ್ವೀಟ್ ಇದು. ಇದೊಂದು ರಾಜಭಕ್ಷ ಗೊತ್ತಿದ್ದಾಗೆ. ಅದನ್ನ ಇವತ್ತು ಯಾವ ರೀತಿ ಮಾಡುವ ಅಂತ ತೋರಿಸ್ತೀನಿ. ಅದೊಂದು ಫ್ರೈಡ್ ಸ್ವೀಟ್ ನೀವು ಹೇಳಿದಾಗೆ. ಓಕೆ. ಅದನ್ನೀಗ ಇದೊಂದು 200-250 ಗ್ರಾಮ್ ಉದ್ದಿನ ಬೇಳೆ ತೊಳೆದು ನೆನೆ ಹಾಕಿ ಇಟ್ಕೊಂಡಿದೀವಿ. ಇದು 1.5 2 ಅವರ್ಸ್ ನೆನೆಯಲೇಬೇಕಾಗುತ್ತೆ. 2 ಗಂಟೆ. ಇದು 1.5 ಗಂಟೆ ಆಗಿದೆ. ನೆನೆ ಹಾಕಿದ್ದೀನಿ, ಸಾಕು. ಇಷ್ಟ ನಂದು ಸಾಕಾಗುತ್ತೆ ನೋಡಿ. ಕ್ಲೀನಾಗಿ ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೀವಿ. ಓಕೆ. ಅದಾದ್ಮೇಲೆ 250 ಗ್ರಾಮ್ ಇದು 1.25 ಸೇರ್ ಸಕ್ಕರೆ ಇದೆ, ಶುಗರ್. ಆಯ್ತಾ? 1/4 ಸೇರ್ ಅಂದ್ರೆ ಎಷ್ಟು ಗ್ರಾಮ್ ಇರ್ಬೋದು? 1/4 ಸೇರ್ 1/4 kg ಬರುತ್ತೆ. 1/4 kg ಸಕ್ಕರೆ ಬರುತ್ತೆ. ಆಮೇಲೆ ಏಲಕ್ಕಿ ಪುಡಿ, ಲಿಂಬೆ ಹಣ್ಣು, ರಾಮ್ ಕೇಸರಿ ಇಟ್ಕೊಂಡಿದ್ದೀವಿ. ಹೌದು, ನೆನೆ ಹಾಕಿರುವುದು. ಹಾಲಲ್ಲಿ ಬಿಸಿ ಹಾಲಲ್ಲಿ ನೆನೆ ಹಾಕಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಕಲರ್ ಹಾಕೋಂಗಿಲ್ಲ, ಹಾಗಾಗಿ ಬಣ್ಣ ಹಾಕ್ಬಾರ್ದು, ಯಾವ್ದು ಬಣ್ಣ ಹಾಕ್ಬಾರ್ದು ಅಂತ. ಇಲ್ಲ ಅಂದ್ರೆ ಅರಿಶಿನ ಸ್ವಲ್ಪ ಹಾಕೊಳ್ಬಹುದು. ಸರ್, ಈಗ ಜಾಂಗೀರ್ ಮೊದಲಾಗಿ ನಾವು ನೆನೆ ಹಾಕೊಂಡಿದ್ದು ರೆಡಿ ಇದೆ. ಈಗ ಸಕ್ಕರೆ, ಇದ್ರಲ್ಲಿ ಮೇನ್ ಆಗಿ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದು. ಆಯ್ತಾ? ಇಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಜಾಸ್ತಿ ಇರ್ಬೇಕು ಸ್ವಲ್ಪ, ಯಾಕಂದ್ರೆ ಅದು ಅದ್ಬೇಕು ಕ್ಲೀನ್ ಆಗಿ. ಇದು 1.25 ಸೇರ್ ಸಕ್ಕರೆ, ಶುಗರ್. ಇದಕ್ಕೆ ಅಷ್ಟೇ ನೀರು, 1.25 ಸೇರ್ ನೀರು ಹಾಕಿದ್ವಿ. ಅದು ನೀರು ಜಾಸ್ತಿ ಇದ್ದಾಗ ಕೊಳೆ ಗಿಳೆ ಎಲ್ಲ ಚೆನ್ನಾಗಿ ಬರ್ತದೆ. ಯಾಕೆ ಬರುತ್ತೆ ಅಂತ ತೋರಿಸ್ತೀನಿ. ಅದು ಬರ್ಬೇಕಿದ್ರೆ ಮೊದಲು ಸ್ವಲ್ಪ ಹಾಲು ಹಾಕೊಳ್ಬೇಕು ಅದಕ್ಕೆ. ಸಕ್ಕರೆ ಕ್ಲೀನ್ ಆಗಿದ್ರು ಸ್ವಲ್ಪ ಕೊಳೆ ತೆಗಿಬೇಕಾಗತ್ತೆ. ಡಸ್ಟ್ ಅಂದ್ರೆ ಬರುತ್ತೆ ಅದರಲ್ಲಿ. ಈಗ ಪಾಕ ನೋಡಿ, ಈ ಲೆವೆಲ್ ಕೊಳೆ ತೆಗಿಬೇಕದು. ಆಯ್ತಾ? ಹೆಂಗಿದ್ರು ಸ್ವಲ್ಪ ಡಸ್ಟ್ ಇರುತ್ತೆ, ಸ್ವಲ್ಪ ತಕ್ಕೊಳ್ಳೋದು ಒಳ್ಳೇದು. ಆಯ್ತಾ? ಮತ್ತು ಇದು ತೆಗಿದೆ ಮಾಡೋದು ಬೇಡ. ಹೆಂಗಂದ್ರೆ ಸ್ವಲ್ಪ ಹಾಲು ಹಾಕಿದ್ರೆ ತನಿಗೆ ಹಾಗೆ ಮೇಲೆ ಬಂದ್ಬಿಡುತ್ತೆ. ಆಮೇಲೆ ತೆಗೆದು ತೋರಿಸ್ತೀನಿ. ಅದಕ್ಕಿಂತ ಮೊದಲಿಗೆ ನಾವು ಈಗ ನೆನೆ ಹಾಕಿರುವಂಥ ಉದ್ದು, ಆಮೇಲೆ ಸಾಫ್ರಾನ್ ಯಾವುದಕ್ಕೆ ಇದು ಹಾಕಿ, ರಾಮ್ ಕೇಸರಿ ಇದು ಹಾಕಿಬಿಟ್ಟು ಈಗ ರುಬ್ಕೊಳ್ಬೇಕು. ಇದನ್ನು ರುಬ್ಕೊಳ್ಳುವಾಗ ಹಾಗೆ ಜಾಸ್ತಿ ನೀರು ಕೊಡಬಾರ್ದು. ಒಂದು ಹಿಡಿ ನೀರು ಅಷ್ಟೇ, ಕಟ್ಟಿ ಇರಬೇಕಿದು. ಹೆಂಗೆ ನಾವು ಮಾಮೂಲಿ ವಡೆ ಹಿಟ್ಟು ರುಬ್ಕೊಳ್ತೀವಲ್ಲ, ಅದೇ ಹದದಲ್ಲಿ ರುಬ್ಕೊಳ್ಬೇಕು. ಪಾಕ ಕುದಿತಾ ಇದೆ. ಹೊಳೆ ಅಂದರೆ ಇದೆ, ಅಂದರೆ ಸ್ವಲ್ಪ ಇದು ಬರುತ್ತೆ. ಡಸ್ಟ್ ಹೇಗೆ ಎಷ್ಟು ಇದ್ದರೆ ಹಾಲು ಹಾಕಿದಾಗ ಅದ್ರ ಮೇಲೆ ಬಂದು ನಿಲ್ಲುತ್ತೆ. ಈ ಥರ ಕ್ಲೀನಾಗಿ ತಗೊಳ್ಬೇಕು ಅಷ್ಟೇ. ಕ್ಲೀನಾಗತ್ತೆ ನೋಡಿ. ಪಾಕ ಎಷ್ಟು ವೈಟ್ ಆಯಿತು, ಇಷ್ಟು ಕ್ಲೀನಾಗಿ ಬರುತ್ತೆ. ಇದು ಒಂದೆಳೆ ಪಾಕ ಅಂತೀವಿ, ಆ ಥರ ಬರಬೇಕು. ಇದೇ ಅದ ಸೇಮ್ ಹದ ಬರಬೇಕು. ಈ ಥರನೇ ಸ್ವಲ್ಪ ನೀರು ಒಂದೇ ಸಲ ಕೊಡಬಾರ್ದು. ನೀರಾದ್ಮೇಲೆ ಮತ್ತೆ ಗಟ್ಟಿ ಮಾಡೋಕ್ಕಾಗಲ್ಲ. ಅದು ಪಾಕ ಕುದೀತಿದೆ, ಈಗ ಆಗಿದೆ. ಆಯ್ತಾ ಸರ್? ಎಳೆ ಪಾಕ ಅಂತ. ಎಳೆ ಪಾಕ ಇದೆ ನೋಡಿ, ಈ ಥರ ಎಳೆ ಬರಬೇಕು.
ಎಳೆ ಪಾಕ. ಹೌದು ಹೌದು, ಈ ತರ ಎಳೆ ಬೀಳ್ಬೇಕು. ದಾರ 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 ತರಬೇಕು. ಓಕೆ, ಸೂಪರ್. ಲಿಂಬೆಹಣ್ಣು ಹಾಕ್ಬೇಕು, ಶೈನಿಂಗ್ ಇರುತ್ತೆ ಪಾಕ. ಪಾಕ ಶೈನಿಂಗ್ ಇರುತ್ತೆ, ಆಮೇಲೆ ಗಟ್ಟಿ ಆಗಲ್ಲ, ಕೂಡಲೇ ಸಕ್ಕರೆ ತರ ಆಗಲ್ಲ. ಸ್ಪೆಷಲ್ ಕಡಾಯಿ. ಹೌದು, ಬ್ಲಾಕ್ ಇದೆ. ಹೌದು, ಜಿಲೇಬಿ ಬಾಣ್ಲಿ ಅಂತೀವಿ ಇದಕ್ಕೆ. ಜಿಲೇಬಿ ಬಾಣ್ಲಿ, ಜಾಂಗೀರ್ ಬಾಣ್ಲಿ ಎಲ್ಲ ಇದೆ. ಇದು ಹಿಂದಿನ ಕಾಲದಿಂದ ಬರುದು ಹೀಗೆ. ಈ ಬಾಣ್ಲಿ, ಕಡಾಯಿ, ಜಿಲೇಬಿ ಬಾಣ್ಲಿ ಎಲ್ಲ ಇದೇ ರೀತಿ ಹಿಂಗೆ ಇರಬೇಕು. ಹೌದು, ಹಿಂಗೆ ಬೇರೆ ಸ್ಟೀಲ್ ಗಿಲು ಅದೆಲ್ಲ ಬರಲ್ಲ. ಅದೆಲ್ಲ ಸ್ಟೀಲ್ ಆಗಿ ಬಂದ್ರೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜಿಲೇಬಿ ಸುದ್ದಾಗ ಅದು ಪಾತ್ರದ ತಳದಲ್ಲಿ ಕುತ್ಕೊಬಿಡುತ್ತೆ, ಮೇಲೆ ಹೇಳಲ್ಲ, ಇದೆಲ್ಲ ಬಿಟ್ಬಿಡುತ್ತೆ. ಹಾ, ತೆಗಿತಾ ಇದೀನಿ ನೋಡಿ, ಈ ಹದ್ದಲ್ಲಿ ಇರ್ಬೇಕು ನೋಡಿ. ಇಷ್ಟು ಹದ ಇದು, ತುಂಬಾ ಗಟ್ಟಿನೂ ಆಗ್ಬಾರ್ದು, ಫುಲ್ ನೀರು ಹಾಕ್ಬಾರ್ದು, ಕರೆಕ್ಟ್ ಹದ ಇದೆ ಆಯ್ತಾ. ನೋಡಿ, ಈ ಹದ್ದಲ್ಲಿ ಇರ್ಬೇಕು. ಇದಕ್ಕೆ ಚೂರು ಕಾರ್ನ್ ಫ್ಲೋರ್ ಹಾಕ್ಬೇಕು. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಇದು ಒಳ್ಳೆ ಕಡಕ್ ಆಗಿ ಬರುತ್ತೆ. ಒಂದು 2 ಟೀ ಸ್ಪೂನ್ ಹಾಕಿ. ಇದು ಕೂಡ ಮಾಡಿ ಮಾಡಿ ಅಭ್ಯಾಸ ಇರಬೇಕಲ್ಲ ಸರ್. ಹೌದೌದು, ಇಲ್ಲ ಅಂದ್ರೆ ಬರೋದಿಲ್ಲ. ಇದು ಹದ ಮಾಡ್ಕೊಳ್ಳೋದು ಒಂದ್ ರೀತಿ ಆದ್ರೆ ಸುತ್ತುದೇ ಒಂದು ಕ್ರಮ. ಇದು ಹದ ಬೇರೆ, ಈ ಹದ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಸುತ್ತಕ್ಕೆ ಬರಲ್ಲ. ಏನೋ ಚಿಪ್ಪಲ್ಲ ಇದ್ರಲ್ಲ. ಒಂದು 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಇದು ಹಾಕೋದ್ರಿಂದ ಗರಿ ಗರಿ ಬರುತ್ತೆ, ಸ್ವಲ್ಪ ಕಡಕ್ ಆಗಿರುತ್ತೆ. ಅಂದ್ರೆ ಈಗ ಬೆಳಿಗ್ಗೆ ಮಾಡೋದ್ ಜಾಂಗೀರ್ ಹಾಗೆ ಇಡ್ಬೋದು, ಒಂದು ಇವತ್ತು ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಹಾಗೆ ಇಡ್ಬೋದು, ಕಡಕಾಗಿರುತ್ತೆ. ಇಲ್ಲ ಅಂದ್ರೆ ಕೂಡಲೇ ಮೆತ್ತಗೋಗುತ್ತೆ. ಈಗ ಮಾಡು ಸಂಜೆ ಸಾಯಂಕಾಲದವರೆಗೂ ಹಾಗೆ ಕಡಕ್ ಗರಿ ಗರಿಗೆ ಇರುತ್ತೆ, ಇಲ್ಲ ಮೆತ್ತಗಾಗ್ಬಿಡುತ್ತೆ. ಇದನ್ನ ಹೇಗೆ ಬಿಡುವುದು, ಯಾವ ರೀತಿ ಬಿಡುವುದು, ಅದು ಏನ್ರಲ್ಲಿ ಬಿಡುದು ಅಂತ ತೋರಿಸ್ತೇನೆ. ಅದು ಬಹಳ ಇಂಪಾರ್ಟೆಂಟ್. ಹೌದು ಹೌದು, ಆ ಡಿಸೈನ್ ಬರ್ಬೇಕಲ್ಲ. ಹೌದು, ಡಿಸೈನ್ ಹೌದು, ಒಳ್ಳೆ ರಾಯಲ್ ಡಿಸೈನ್. ಹೌದು. ಅಬ್ಬಾ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಸ್ವಲ್ಪ. ಏಲಕ್ಕಿ ಪುಡಿ, ಒಂದ್ ಸ್ವಲ್ಪ ತುಪ್ಪ ಹೊಳಪ್ ಬರ್ಲಿಕ್ಕೆ, ಆಯ್ತಾ ಸರ್. ಆಗುತ್ತೆ. ಇದು ತುಂಬಾ ಬಿಸಿ ಇದ್ದಲ್ಲೂ ಜಾಂಗೀರ್ ಸುತ್ತಿ ಹಾಕ್ಬಾರ್ದು. ಹೌದು, ಪಾಕ ಸ್ವಲ್ಪ ತಣ್ಣಗಾಗ್ಬೇಕು. ಒಂದು ಸ್ವಲ್ಪ ಉಗುರು ಚಪ್ಪೆ ಇದ್ರೆ ಸಾಕು. ತುಂಬಾ ಬಿಸಿ ಇದ್ದಲ್ಲಿ ಹಾಕಿದ್ರೆ ಕೂಡಲೇ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಉಗುರು ಚಪ್ಪೆ ಆಗೋವರೆಗೆ ಪಾಕನ ಈ ತರ ಹೀಗೆ ಹಿಂಗೆ ಮಾಡಿ ತಣ್ಣಗೆ ಮಾಡ್ಕೊಳ್ಳಿ. ಯಾವನ ತಣ್ಣಗೆ ಮಾಡ್ಕೊಂಡ್ರೆ ಆಗದಾಗೂ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಕೂಡಲೇ ಬಿಟ್ಟಾಗ ಮೆತ್ತಗಾಗ್ಬಿಡುತ್ತೆ. ಓಕೆ ಸರ್. ಈಗ ನೋಡಿ, ಜಾಂಗೀರು ಸುತ್ತುವಂತ ಬಟ್ಟೆ ಇದು ಈ ರೀತಿಯಲ್ಲಿ ಬರುತ್ತೆ. ಬಟ್ಟೆ ಇದು ಬಟ್ಟೆಯಲ್ಲೇ ಸುತ್ತೋದು. ಜಾಂಗೀರ್ ಬಟ್ಟೆನೇ ಅಂತಾರೆ ಇದಕ್ಕೆ. ಹೌದು ಹೌದು, ಇದು ಹೊಲ್ತಿನ ಒಂದು 2 ವರ್ಷ ಆಯ್ತು ಈಗ. ಹೌದಾ? ಹೌದು, ಹೊಲ್ ಕೊಡ್ತಾರೆ. ಸಿಗುತ್ತಾ ಸರ್ ಮಾರ್ಕೆಟಲ್ಲಿ? ಹೌದು, ಸಿಗುತ್ತೆ. ಇಲ್ಲ, ಇಲ್ಲಿ ಒಬ್ರು ಹೊಲಿಯೋರು ಇದಾರೆ, ಎಲ್ಲರೂ ಹೊಲಿಯಲ್ಲ, ಕೆಲವರು ಇದು ಗೊತ್ತಿದ್ದವ್ರು, ಜಾಂಗೀರ್ ಗೊತ್ತಿದ್ದವ್ರು ಹೊಲಿತಾರೆ. ನಿಮ್ಗೆ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಹೌದು ಹೌದು, ಇದಕ್ಕೊಂದು ಬಟನ್ ಅಂತ ಬರುತ್ತೆ. ಆ ಬಟನ್ ಸರ್ ನಿಮ್ಮ ನಂಬರಿಗೆ ಕಾಲ್ ಮಾಡಿ ಮಾಡಿಸ್ಕೊಡ್ತೀರಾ? ಗ್ಯಾರಂಟಿ ಮಾಡಿಸ್ಕೊಡ್ತೀವಿ. ಅಂದ್ರೆ ಈ ತರ ಇರುತ್ತೆ ಜಾಂಗೀರ್ ಬಟ್ಟೆ. ಇದಕ್ಕೊಂದು ಬಟನ್ ಬರುತ್ತೆ, ಈ ತರ ಇರುತ್ತೆ ಬಟನ್. ನೋಡಿ ಬಟನ್. ಹೌದೌದು, ಯಾವ ಅಳತೆಯಲ್ಲಿ ಬೇಕೋ ಆ ತರ ಬಟನ್ ಇರುತ್ತೆ. ಚಿಕ್ಕದಾರ ಚಿಕ್ಕದು, ದೊಡ್ಡೆಳೆ ಈ ತರ ಬಟನ್. ಈ ಬಟನ್ ಹಾಕಿ ಮಾಡೋದು, ಹಾಕಿ ಮಾಡ್ಬೇಕು. ಆ ಕಡೆ ಈ ಕಡೆ ಮಾಡ್ಕೊಳ್ಳೋದು. ಹೌದು, ತೋರಿಸ್ತೀನಿ ಈಗ. ಅದು ತೋರಿಸ್ಬಿಡೋಣ ಸರ್. ಈ ತರ ಇರುತ್ತಲ್ಲ, ಈ ತರ ಹಾಕೊಳ್ಬೇಕು. ಮಧ್ಯ ಬಟನ್ ಜಾರಿ ಹೋಗಲ್ಲ ಇದು. ಇದಕ್ಕೆ ಒಂದು ಈ ತರ ಇರುತ್ತೆ ಬಟನು, ಈ ತರ ಹಾಕೊಳ್ಬೇಕು. ಆಯ್ತಾ? ಅಷ್ಟೇ, ಅದು ಇಷ್ಟೇ. ಎಣ್ಣೆ ಉರಿ, ಈ ಉರಿ ನೋಡ್ಕೊಳ್ಬೇಕು ಮೇಯ್ನ್ ಆಗಿ. ಇದು ಕಾವು ಓವರ್ ಆಗಿರ್ಬಾರ್ದು, ಮೀಡಿಯಂ ರೇಂಜಲ್ಲಿ ಇರ್ಬೇಕು. ಆಯ್ತಾ? ಜಾಸ್ತಿ ಏನಾದ್ರು ಇತ್ತಂದ್ರೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಇದೆ ಆಲ್ರೆಡಿ, ಈಗ ಆಯಿಲ್ ಮಿಕ್ಸ್ ಮಾಡ್ಕೊಳ್ಬೇಕು. ಏನೋ ಮ್ಯಾಜಿಕ್ ಮಾಡ್ಬಿಟ್ರಿ. ಹೌದು, 2 ಹಾಕಿದ್ರಿ, 3 ತೆಗೆದ್ರಿ. ನೋಡಿ ಯಾವ ಇಷ್ಟೇ ಥರ ಇರ್ಬೇಕು, ಜಾಸ್ತಿ ಇರ್ಬಾರ್ದು. ಈಗ ಶುರು ಮಾಡೋಣ ಸರ್. ಶುರು ಮಾಡೋಣ. ಈಗ ನೋಡಿ, ಹಿಟ್ಟು ಹಾಕ್ಕೊಳ್ತೀವಿ. ಆಯ್ತಾ? ಹಿಟ್ಟು ಹಾಕುವ ಪರಿ ನೋಡ್ಕೊಂಬಿಡಿ. ಈ ರೀತಿ ಇಷ್ಟು ಹದ ಇರಬೇಕು, ಫುಲ್ಲು ಅಳಕಿರ್ಬಾರ್ದು, ನೀರು ಥರ. ಹೌದು, ಸುತ್ತು ವಿಧಾನ ಮೇನ್. ಈ ಥರ ಬಟ್ಟೆ ತಗೊಳ್ಳಿ, ಹೀಗೆ ಮಾಡಿ ಇಟ್ಕೊಳ್ಳಿ. ಹಂಗೆ ಮಾಡ್ಕೊಂಡು ನೋಡಿ ಬರ್ಬೇಕು. ಆಯ್ತಾ? ಹಂಗೆ ತೋರಿಸ್ತೀವಿ ನೋಡಿ. ಈ ಥರ 2 ಸುತ್ತು ಬರ್ಬೇಕು. ಹೀಗೆ ಸುತ್ತು ಬಂದಾಗ ಹೀಗೆ. ವಾ, ನೋಡಿ, ಸುತ್ತುವುದು, ಜಾಂಗೀರ್ ಸುತ್ತುವುದು ಅಂತಾರೆ ಇದಕ್ಕೆ. ಕ್ರಮ ಈ ಥರ. ಕ್ರಮ. ಹೌದು. ಅಬ್ಬಾ, ಕರೆಕ್ಟಾಗಿ ಬಂತಲ್ಲ ಸರ್? ಹೌದು, 2 ಎಳೆ ಮೇಲೆ 2 ಎಳೆ ಈ ಥರ. 2 ಎಳೆ ಬಂದಮೇಲೆ ಈ ಥರ ಅದನ್ನು ವಾಪಸ್ ಅದೇ ಹಾಗೇ ವಾಪಸ್ ಟರ್ನ್ ಆಗುತ್ತೆ. ಅದರ ಮೇಲೆ ನಾವು ಈ ಥರ ಕಿರೀಟೆ ಥರ ಹಾಕ್ತಾ ಬರಬೇಕು. ಹೌದು, ರಿಂಗ್ 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 ಥರ. ಸ್ಕೂಲಲ್ಲಿ ಡ್ರಾಯಿಂಗ್ ಕ್ಲಾಸ್ ಮಾಡದೇ ಇದ್ರೆ ಇದು ಬರ್ತದೆ ಚೆನ್ನಾಗಿ. ಹೌದೌದು. ಅದು ಹಿಟ್ಟಿನ ಹದ ಹಂಗಿದ್ರೆ ಮಾತ್ರ ಹಿಂಗೆ ಕುತ್ಕೊಳ್ಳೋದು. ಹೌದು, ಹಿಟ್ಟು ಹದ ಇರ್ಬೇಕು. ಹೌದು, ಹಿಟ್ಟು ಹದ ಇಲ್ಲ ಅಂದ್ರೆ ಕುತ್ಕೊಳ್ಳಲ್ಲ. ಸ್ವಲ್ಪ ಹಿಂದೆ ಮುಂದೆ ಆಯ್ತಾ ಸ್ಪ್ರೆಡ್ ಆಗ್ಬಿಡ್ತದೆ.
ಈ ಥರ ಸುರುಳಿ 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 2 ಸುತ್ತಕ್ಕೂ ಅದೇ ಹಾಗೆ ವಾಪಸ್ ತಿರುಗುತ್ತೆ, ಟರ್ನ್ ಆಗುತ್ತೆ. ಅದ್ರ ಮೇಲೆ ಮತ್ತೆ ರಿಟರ್ನಿಗೆ ಸುತ್ತ 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 ಬರಬೇಕು. ಆಯ್ತಾ? ಇದೇ ಜಾಂಗೀರ್. ಇದೇ ಜಾಂಗೀರ್. ಎಸ್. ಇಮರ್ತಿ, ಹೌದು, ಪರ್ಷಿಯನ್ ಇಮರ್ತಿ. ಇಮರ್ತಿ ಫುಲ್ ಆಗಿ ಹಾಕಿದ್ದೀನಿ ಈಗ, ಫುಲ್ ಕವರ್ ಆಗಿದೆ ನೋಡಿ. ಎಷ್ಟಾಗಿದೆ, ಎಷ್ಟು ಚಂದ ಕಾಣಿಸ್ತೈತ್ರಿ. ಹೌದು ಹೌದು, ನಿಧಾನ ಬೇಯಬೇಕು ಮಾತ್ರ ಇದು, ಇದರಲ್ಲೇ ಕೂಡಲೇ ತಗೊಂಗಿಲ್ಲ. ಜಾಂಗೀರ್ ಚಿತ್ತಾರ ಆಕಾಶದಲ್ಲಿ ಮುಳ್ದಂಗಿದೆ ಮತ್ತೆ ನೋಡಿ ನೋಡಿ, ನನ್ನ ಜಾಂಗೀರ್ ಹಿಂಗೆ ಬೇಯಬೇಕು ನೀಟಾಗಿ. ಸೂಪರ್ ನೋಡಿ, ಇದೇ ಜಾಂಗೀರ್. ಉಲ್ಟಾ ಬೇಯ್ತಾ ಇದೆ. ಒಂದು ಮೈ ಆಗಿದೆ, ಇನ್ನೊಂದು ಮೈ ಬೇಯ್ತಾ ಇದೆ ನೋಡಿ. ಈ ಥರ ಬೇಯ್ಬೇಕು ನೀಟಾಗಿ, ಬೇಯ್ದೇ ಇರಬಾರ್ದು. ನೀಟಾಗಿ ಎರಡೂ ಕಡೆ ಬೆಂದ್ರೆ ಮಾತ್ರ, ಬೆಂದು ಅರ್ಧ ಮುಳುಗ್ಬೇಕು ಅದರಲ್ಲಿ, ಆಗ ಬೆಂದಿದೆ ಅಂತ ಪರ್ಫೆಕ್ಟ್ ಆಗಿ. ಸ್ವೀಟ್ ಮಾರ್ಟ್ ಅಲ್ಲಿ ನೋಡ್ತಿರೋ ಜಾಂಗೀರು ಇವತ್ತು ಮಾಡಿ ತೋರಿಸ್ಬಿಟ್ರಿ, ಎಷ್ಟು ಚೆನ್ನಾಗಿದೆ ಸರ್, ಅದ್ಭುತವಾಗಿ ಹಂಗೆ ಬಂದಿದೆ. ಡಿಸೈನ್ ಕೂಡ ಪರ್ಫೆಕ್ಷನ್. ಹೌದು, ಅಬ್ಬಾ, ಇದು ಒಂದು ಕಲೆ ಇದು ಸರ್, ಸುತ್ತೋದಿರೋದಲ್ಲ ಒಂದು ಕಲೆ ಇದು. ಹಾ, ರೆಡಿ ಆಗಿದೆ, ಬನ್ನಿ. ಬನ್ನಿ ಸರ್. ಇದಕ್ಕೆ ಏನಂತೀವಿ ನಾವು, ಕಾಪಿ ಬುಕ್ ಸ್ಟೈಲ್. ಇದನ್ನ ಇನ್ನೊಂದ್ಸಲಿ ಉಲ್ಟಾಕಿ ತೆಗಿತೀನಿ ಆಯ್ತಾ? ಆಯ್ತಾಯ್ತು, ಈ ತರ ನಮ್ಗೆ ಗೊತ್ತಾಗ್ಲಿ ಹೆಂಗ್ ಬರುತ್ತೆ ಅಂತ. ಹೌದು, ದೊಡ್ಡ ದೊಡ್ಡ ಬ್ರ್ಯಾಂಡ್ ಸ್ವೀಟ್ ಮಾಡಿರ್ತಾವಲ್ಲ ಸರ್, ಹಂಗೆ ಇದೆ ಇದು. ಹೌದು, ಪಕ್ಕ ಸರ್ ಇದು. ಪಕ್ಕ ಇದು ಅದ್ಭುತ. ಹಬ್ಬ ಬರೋದಾದ್ರೆ ಬರ್ಬೇಕು ಜಾಂಗೀರ್ ಈ ತರ ನೀನು. ಜಾಂಗೀರ್ಗೆ ನೀವು ಹೇಳ್ದಂಗಿದೆ. ಹೌದು, ಇಲ್ಲ ಅಂದ್ರೆ ನೀನ್ ಬರ್ಬೇಡ ಬರಲೇಬೇಡ. ಎಸ್, ಪಾಕ. ಇದನ್ನ ಒಂದು 5-10 ನಿಮಿಷ ಬಿಟ್ರೆ ಆಯ್ತು. ಹೌದು, ಬಿಡ್ಲೇಬೇಕು. ಎಸ್, ಬಿಡ್ಲೇಬೇಕು. ಗರಿ ಗರಿ ಆದ ಕರುಮ್ ಕರುಮ್ ಅನ್ಬೇಕು ಮೇಲ್ಗಡೆ, ಒಳಗಡೆ ಪಾಕ ಹಾಗೆ ತುಂಬ್ಕೊಂಡಿರ್ಬೇಕು. ಪಾಕ ಕೂಡಲೇ ಮೆತ್ತೆ ಆಗಬಾರ್ದು. ಇವಾಗ ಬೆಳಗ್ಗೆ ಮಾಡ್ರೆ ಸಂಜೆ, ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲದವರೆಗೆ ಹಂಗೆ ಇರಬೇಕು. ಅದು ಜಾಂಗೀರ್. ಸರ್. ತೆಗಿತಾ ಇದ್ದೀನಿ ನೋಡಿ ಸರ್. ನಮಗೇನ್ ಕಾಣ್ತದೆ ಎಲ್ಲಾ ಕಡೆ ಹಂಗೆ ಸರ್. ಇದು ಸೈನ್ಸ್ ಲ್ಯಾಬೊರೇಟರಿ ಒಳಗೆ ಮಾಡ್ಕೊಟ್ಟು ತೋರಿಸ್ತಾರಲ್ಲ ಹಂಗಿದೆ. ಇಂಥ ಜಾಂಗೀರಿಗೋಸ್ಕರ ನಾವು ಇಲ್ಲಿ ಬರ್ಬೇಕಾಯ್ತು. ನೀವು ಸುತ್ತಿ 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 ಪಳ 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 ಹೊಳಿತಿದೆ ನೋಡಿ. ಹೌದೌದು ಅಲ್ವಾ? ಮನಸ್ಸು ಕೂಡ ನಿಚ್ಚಳ ಆಗ್ತದೆ. ಹೌದು, ಜಾಂಗೀರ್ ತರ ನೋಡಿ ಸರ್ ಜಾಂಗೀರ್. ಮದುವೆ ಮನೆ ಶೈಲಿಗೋಸ್ಕರ ನಾವು ಬರೋದು. ನೀವು ಮದುವೆ ಮನೆದ್ ಬಿಡಿ, ಯೂನಿವರ್ಸ್ ಅಲ್ಲಿ ಯಾವತ್ತೇ ಮಾಡ್ಕೊಳ್ಳಿ ಜನಗಳು, ನಮ್ಮ ವೀಕ್ಷಕರು ಯಾವತ್ತಾದ್ರೂ ಮಾಡಿದ್ರೆ ಅದ್ಭುತವಾಗಿ ಬರ್ಬೇಕು. ಆ ರೀತಿ ತೋರಿಸ್ತೀವಿ, ತೋರ್ಸೋದು ನೀಟಾಗಿ ತೋರಿಸ್ಬೇಕಲ್ಲ. ಎಸ್. ಸೊ ನಾನಿಲ್ಲಿ ಎಲ್ಲ ಪ್ರತಿಯೊಂದು ಏನು ಹುಡುಕೋದೇ ಬೇಕಾಗಿಲ್ಲ, ಪ್ರತಿಯೊಂದು ಅದ್ಭುತವಾಗಿ ಕಾಣ್ತಾ ಇದೆ ಅದರಲ್ಲಿ ನೋಡಿ. ಜಾಂಗೀರ್ ಮುಖ್ಯವಾಗಿ ಕ್ರಿಸ್ಪಿಯಾಗಿ ಅನ್ನೋದು ಹಾಗೆ ಇರ್ಬೇಕು ನೋಡಿ, ಹಾಗೆ ನಿಂತಿದೆ. ಅದ್ರ ಮೇಲೆ ಸುರುಳಿಗಳು ಅದು ನೀಟಾಗಿ ಬರಬೇಕಲ್ಲ. ಸುತ್ತು ಸುರುಳಿ. ಸರ್ ನಿಜವಾಗ್ಲೂ ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಇರ್ಬೇಕು ಸರ್. ಹೌದು, ಕ್ರಿಸ್ಪಿ ಉಳಿಬೇಕು, ಹಿಂಗಿರ್ಬೇಕು. ನಾನೇ ಧನ್ಯ. ಪಾಕ ಹಿರ್ಕೊಂಡಿರೋದು ಒಂದ್ ಕಡೆ ಆದ್ರೆ ಆ ಕ್ರಿಸ್ಪಿನೆಸ್ಸು ಇನ್ನೊಂದ್ ಕಡೆ. ಕ್ರಿಸ್ಪಿಯಾಗಿ ಪಾಕ. ಸರ್ ಎರಡೂ ಬ್ಯಾಲೆನ್ಸ್ಡು. ತೂಕ ಏನ್ ತೂಕ ಇದೆ ಅಂದ್ರೆ ಇದ್ದು ರುಚಿ ಪಾಕ ಎಳಿಬೇಕು, ಹಾಕೊಂಡಿರ್ಬೇಕು. ರುಚಿಯ ತೂಕಕ್ಕೆ ಮಾರೋಗ್ಬಿಡ್ತೀವಿ ನಾವು. ಅದ್ಭುತ ಇದೆ. ಜಾಂಗೀರ್ನ ನೀವೇನು ಸವಿದಿರ್ತೀರೋ ಅದರದಕ್ಕಿಂತ 2 ಹೆಜ್ಜೆ ಮುಂದೆನೆ. ಗ್ಯಾರಂಟಿ ಸರ್. ನಿಮಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಸುಮ್ಮನೆ ಹೇಳಲ್ಲ, ಇದು ಅತಿಶಯೋಕ್ತಿ ಅಲ್ಲ, ನಾನು ಸುಮ್ಮನೆ ವರ್ಣಿಸ್ತಾ ಇಲ್ಲ. ಬಾಯಲ್ಲಿ ಇಟ್ಟ ತಕ್ಷಣ ಜುಮ್ ಅಂದ್ಬಿಡುತ್ತೆ. ಹೆಂಗಿದೆ ನೋಡಿ ಸರ್. ಸೌಂಡ್ ಕೇಳಿಸ್ತದೆ ನಿಮಗೆ. ವೆಯ್ಟ್ ನೋಡಿ, ಪಾಕ ತುಂಬ್ಕೊಂಡಿರೋದು ಹುಡ್ದಿರ್ಬೇಕು. ಅದೆಲ್ಲ ಚೆನ್ನಾಗಿ ನೀವು ಮಾಡಬೇಕು, ಮಾಡಿ ತೋರಿಸ್ಬೇಕು, ನಮ್ಗೆ ಹೇಳ್ಬೇಕು ಹೆಂಗಿದೆ ಅಂತ. ಕಾಮೆಂಟ್ಸ್ ಬೇಕು. ಹೌದು, ಕಾಮೆಂಟ್ಸ್ ಹಾಕಿ, ಅದೇ ನಮಗೆ ಶಕ್ತಿ ಕೊಡುತ್ತೆ. ಪ್ರತಿಯೊಬ್ಬರು ಹಾಕಿ, ಏನು ಲಕ್ಷ ಕಾಮೆಂಟ್ ಬರಲಿ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀವಿ. ನಮ್ಮ ಮೊದಲನೇ ಎಪಿಸೋಡಿಂದ ಇವತ್ತು ನಾವೇನು ಬೆಳೆದು ಬಂದಿದ್ದ ದಾರಿ 7 ಲಕ್ಷ ಸಬ್ಸ್ಕ್ರೈಬರ್ಸು. ಒಂದು 3-4 ಜನ ನೆನಪು ಇಟ್ಕೊಳ್ಳೇಬೇಕು ನಾವು. ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ, ರೆಗ್ಯುಲರ್ ಕಾಮೆಂಟ್ಸ್ ಬೀಳ್ತವೆ, ಒಳ್ಳೊಳ್ಳೆ ಕಾಮೆಂಟ್ಸ್ ಅವರು.
ಯಾರು ಅಂದರೆ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್, ಹೇಳಿ. ಒಂದು ಮೀರಾ ರಾವ್ ಅಂತ, ಅವ್ರಿಗೆ ಗೊತ್ತಾಗಬೇಕಲ್ಲ. ರವಿ ಅಂತ, ರವಿ ಕೆ ಆರ್ ಅಂತ, ಇನ್ನೊಂದು ಇಂದುಮತಿ ಶಾಸ್ತ್ರಿ. ಸೊ ಇವೆಲ್ಲ ಹೆಸರುಗಳು ನಮ್ಗೆ ನೆನಪಾಗ್ತದೆ ಈ ಸದ್ಯಕ್ಕೆ. ನೆನಪು ಆಗದೆ ಇರೋ ಇದ್ದರೆ ಅವ್ರಿಗೂ ಧನ್ಯವಾದ. ನೋಡಿ ಎಷ್ಟು ಫಾಲೋ ಮಾಡ್ತಾರೆ, ಪ್ರತಿ ಎಪಿಸೋಡಲ್ಲೂ ಅವ್ರದ್ದು ಕಾಮೆಂಟ್ ಇರುತ್ತೆ. ಇದು ನಿಮ್ಮಲ್ಲಿ ಹೆಂಗೆ ಬಂತು, ಟೇಸ್ಟ್ ಹೆಂಗಿತ್ತು ಅದು ಹೇಳಿ, ರೆಸಿಪಿ ಹೆಂಗಿತ್ತು ಅದು ಹೇಳಿ, ನಿಮ್ಗೆ ಲೈಕ್ ಆಯಿತು ಅದು ಹೇಳಿ, ಲೈಕ್ ಆಗಿಲ್ಲ ಅದು ಹೇಳಿ. ಓಕೆ ಸರ್, ಮುಂದಿನ ಸಂಚಿಕೆ ಮತ್ತೆ ನಿಮ್ಮ ಒಟ್ಟಿಗೆ ನಿಮ್ಮ ಒಂದು ಭೇಟಿ ಸಿಗೋಣ ರೆಸಿಪಿ ನೋಡೋಕ್ಕೋಸ್ಕರ. ಹೌದಾ? ನಮಸ್ಕಾರ. ನಮಸ್ಕಾರ. ಸರ್, ಕನ್ನಡ ನೋಡಕ್ ಹೋಗ್ತಾರೆ ಹುಡುಗರು. ಅವಾಗ ಉಪ್ಪಿಟ್ಟು ಕೊಡ್ತಾರೆ ಕಾಮನ್, ಅದ್ರೊಟ್ಟಿಗೆ ಒಂದು ಜಾಂಗೀರ್ ಇರ್ತದೆ. ಜಾಂಗೀರ್ ಇಲ್ಲ ಅಂದ್ರೆ ಮೈಸೂರು ಪಾಕ್ ಅಷ್ಟೇ. ಎರಡು ಒಂದು ಜಿಲ್ಲಾ. ಡ್ರಾಯಿಂಗ್ ಕ್ಲಾಸ್ ಸ್ಕಿಪ್ ಮಾಡಿ, ಡ್ರಾಯಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಿಲ್ಲ. ಇಲ್ಲಿ ಇಡ್ಬೇಕು. ರೈಟ್. ಈಗ ಫಸ್ಟು 2 ಎಳೆ 2 ಸುತ್ತು ಹಾಕಿ, 2 ಸುತ್ತು. ಒಂದು, ಇದು ಎರಡನೇದು ಬಂತಲ್ಲ ಸರ್, ಈಗ ವಾಪಸ್ ಮೇಲೆ 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 ಮೇಲೆ. ನೋಡಿ ಏನು ಫಸ್ಟ್ ಟೈಮ್ ಡಿಸೈನ್ ಇದು. ತೊಂದರೆ ಇಲ್ಲ ಇದಕ್ಕೆ, ತಿನ್ಬೋದು. ಶೇಪ್ ಇಲ್ಲ ಅಷ್ಟೇ, ಶೇಪ್ ಇಲ್ಲ, ತಿನ್ಬೋದು. ಇದು ಮೊದಲು ನನ್ನ ಮುಖಕ್ಕೆ ಇದು ತೋರಿಸಿ, ನನ್ನ ಮನಸ್ಸಿದ್ದಂಗೆ ಇದೆ ಅದು. ಮನಸ್ಸೇ ಕನ್ಫ್ಯೂಷನ್ ಇದ್ರೆ ಹಿಂಗೆ ಆಗೋದು. ಇರಲಿ, ಜಿಲೇಬಿ ಆಗಿದೆ, ಜಾಂಗೀರ್ ಆಗಿದೆ. ಜಾಂಗೀರ್ ಅಂತ ಆಗಿದೆ, ಅದನ್ನೇ ನಾನು ಟೇಸ್ಟ್ ಮಾಡೋದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.